ಹಲೋ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ, ಇಲ್ಲಿನ ಕ್ರಿಕೆಟ್ ಅಪ್ಡೇಟ್‌ನಲ್ಲಿ ಮೊದಲನೇದು ಆಕಾಶ್ ಚೋಪ್ರಾ ಅವರು ಆಲ್ರೌಂಡರ್ಸ್ ಬಗ್ಗೆ ಒಂದು ಕಮೆಂಟ್ ಮಾಡಿದ್ದಾರೆ ಸ್ಟೇಟ್ಮೆಂಟು. ಏನಂದ್ರೆ ಯಾರು ವಾಷಿಂಗ್ಟನ್ ಸುಂದರ್ ಮತ್ತೆ ಜಡ್ಡು ಬಗ್ಗೆ ಕಂಪೇರ್ ಮಾಡಿ ಮಾತಾಡಿದಾಗ, ವಾಷಿಂಗ್ಟನ್ ಸುಂದರ್ರು ವಿಕೆಟ್ಸ್‌ನ ತಂದ್ಕೊಡಕ್ಕಾಗಲ್ಲ. ಬೇಕಾದ್ರೆ ಕಂಟ್ರೋಲ್ ಕೊಡ್ಬೋದು, ಸ್ವಲ್ಪ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ಬೋದು ಅಷ್ಟೇನೆ. ಬಟ್ ವಿಕೆಟ್ಸ್ ಅಂತೂ ಜಡ್ಡು ತರ ವಿಕೆಟ್ಸ್‌ನ ತೆಗಿಯಕ್ಕಾಗಲ್ಲ. ಸೊ, ವಾಷಿಂಗ್ಟನ್ ಸುಂದರ್ ಒಳ್ಳೆ ಬ್ಯಾಟ್ಸ್‌ಮನ್, ರನ್ ಕೂಡ ಹೊಡೆದ್ಕೊಡ್ಬೋದು ಟೀಮ್‌ಗೆ. ಆದ್ರೆ ಏನೇ ಆದ್ರೂ ನಂಬರ್ 1 ಆಲ್ರೌಂಡರ್, ಟೆಸ್ಟ್ ಆಲ್ರೌಂಡರ್ ಅಂದ್ರೆ ಅದು ಜಡ್ಡುನೇ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ, ಇದು ಕೂಡ ಸತ್ಯನೇ. ಏನಾದರೂ ವಾಷಿಂಗ್ಟನ್ ಸುಂದರ್ ವಿಕೆಟ್ಸ್ ತೆಗೆದುಕೊಡ್ಬೇಕು. ಆಕ್ಚುಲಿ ಅವರು ಟಿ20ನಲ್ಲೂ ಬೌಲಿಂಗ್ ಮಾಡಿದ್ರು, ಒಡಿಐನಲ್ಲೂ ಬೌಲಿಂಗ್ ಮಾಡಿದ್ರು. ಆದರೆ ಅವ್ರಿಗೆ ಅಷ್ಟೊಂದು ವಿಕೆಟ್ ಸಿಗಲ್ಲ. ಬೇಕಾದ್ರೆ ಎಕನಾಮಿಕಲ್ ಆಗಿ ಸ್ವಲ್ಪ ಬೌಲಿಂಗ್ ಮಾಡ್ತಾರೆ. ಬಟ್ ವಿಕೆಟ್ಸ್‌ನ ತೆಗಿಯೋ ಕೆಪಾಸಿಟಿ ರವೀಂದ್ರ ಜಡೇಜಾ ತರ ಅವ್ರಿಗೆ ಇಲ್ಲ. ಅವ್ರು ಸದ್ಯಕ್ಕೆ 100% ರಿಪ್ಲೇಸ್ ಮಾಡೋಕ್ಕಾಗಲ್ಲ ರವೀಂದ್ರ ಜಡೇಜಾನ. ಮುಂದಿನ ಅಪ್ಡೇಟ್‌ನಲ್ಲಿ ಒಂದು ಟೆಸ್ಟ್ ಗೆದ್ಮೇಲೆ ಮಾರ್ಕ್ ವುಡ್, ಫಾಸ್ಟ್ ಬೌಲರ್, ಒಬ್ಬನೇ ಒಬ್ಬ ಫಾಸ್ಟ್ ಬೌಲರ್ ಇದ್ದ ಇಂಗ್ಲೆಂಡ್ ಪರವಾಗಿ, ಅವನು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟಿದ್ದಾನೆ. ಏನಂತಂದ್ರೆ, ಈಗ ನಾವು ಒಂದು ಮ್ಯಾಚ್ ಗೆದ್ಬಿಟ್ಟಿದ್ದೀವಿ. ಸೊ, ಅವರು ಈಗ ಡಿಫ್ರೆಂಟ್ ಪ್ಲಾನಲ್ಲೇ ಬರಬೇಕು. ಈಗ ಅವ್ರಿಗೆ ಏನು ಪ್ಲಾನ್ ಇಟ್ಕೊಂಡ್ಬಂದಿದ್ರು ಆ ಪ್ಲಾನ್ನ ನಾವು ಧೂಳಿಪಟ ಮಾಡಿ ನಾವು ಮ್ಯಾಚನ್ನ ಗೆದ್ದಿದ್ದೀವಿ. ಸೊ, ಸದ್ಯಕ್ಕೆ ಇನ್ನೂ ಈ ಸೀರೀಸ್ನಲ್ಲಿ 4 ಮ್ಯಾಚ್ ಇದೆ. ಸೊ, ನಾವು ಅಂತೂ ಗಿವ್ ಅಪ್ ಮಾಡಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮಾರ್ಕ್ ವುಡ್. ನಾವು ಫೈಟ್ ಕೊಟ್ಟೇ ಕೊಡ್ತೀವಿ ಮತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಬಟ್ ಇದೇ ಇರ್ತದೆ ಫೈಟು, ನಿಜ ಒಪ್ಕೋತೀವಿ. ಆದರೆ ಒಟ್ಟು ಈಗ ಒಟ್ಟಲ್ಲಿ ಬ್ಯಾಕ್ ಫುಟಲ್ಲಿರೋದು ಇಂಡಿಯಾನೇ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಆಲ್ರೆಡಿ ಇಂಜುರೀಸ್ ಜಾಸ್ತಿ ಆಗಿದೆ. ಟೀಮಿಂದ ಸೀನಿಯರ್ ಪ್ಲೇಯರ್ಸ್ ಔಟ್ ಆಗಿದ್ದಾರೆ. ಸೊ, ಈಗ ಹೆಂಗೆ ಟೀಮ್ ಇಟ್ಕೊಂಡು ಗೆಲ್ಲಬೇಕು ಈ ಮ್ಯಾಚನ್ನ. ಸದ್ಯಕ್ಕೆ ಅವರು 1-0 ಅಪ್ಪಿದ್ದಾರೆ. ಸೊ, ಇದರಿಂದ ಇಂಡಿಯಾ ಬ್ಯಾಕ್ ಫುಟಲ್ಲಂತೂ ಇದ್ದೇ ಇರ್ತಾರೆ. ಬಟ್ ಇಂಡಿಯಾ ಇದನ್ನು ಹೋಮ್ ಕಂಡೀಷನ್ ಆಗಿರೋದ್ರಿಂದ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಮುಂದಿನ ಅಪ್ಡೇಟ್‌ನಲ್ಲಿ ಜಸ್ಪ್ರೀತ್ ಬುಮ್ರಾವ್‌ಗೆ ಐಸಿಸಿ ಅವರು ಒಂದು ಡಿಮೆರಿಟ್ ಪಾಯಿಂಟ್‌ನ ಕೊಟ್ಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಒಂದು ತಪ್ಪು ಮಾಡಿದ್ದಾರೆ ಫಸ್ಟ್ ಟೆಸ್ಟ್‌ನಲ್ಲಿ. ಯಾಕಂತಂದ್ರೆ ಅವರು ಏನು ಬ್ಯಾಟ್ಸ್ಮನ್ನ ರನ್ ತಗೋಬೇಕಾದ್ರೆ ಅವ್ರನ್ನ ಇಂಟರಪ್ಟ್ ಮಾಡಿಬಿಟ್ಟಿದ್ದಾರೆ ಮಧ್ಯದಲ್ಲಿ ಬಂತಂದ್ಬಿಟ್ಟು. ಅದನ್ನ ಮ್ಯಾಚಲ್ಲಿ ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಟ್ ಆಮೇಲೆ ಅದರದ್ದು ಫೋಟೋಸು, ವಿಡಿಯೋಸು ಲೀಕ್ ಆಗಿದೆ. ಅವರು ಬೇಕು ಅಂತಲೇ ಡೆಲಿಬ್ರೇಟ್ ಆಗಿ ಮಾಡಿದ್ದಾರೆ ಅಂತ ಅದು ತೋರಿಸ್ತಾ ಇದೆ. ಆಕ್ಚುಲಿ ಅವರು ದೂರ ಇನ್ನೂ ಬ್ಯಾಟ್ಸ್ಮನ್ ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಸೈಡಲ್ಲೇ ಇದ್ರು ಜಸ್ಪ್ರೀತ್ ಬುಮ್ರಾ. ಯಾವಾಗ ಬ್ಯಾಟ್ಸ್ಮನ್ ನಿಯರ್ ಜಸ್ಪ್ರೀತ್ ಬುಮ್ರಾ ಹತ್ರ ಇನ್ನೇನು ಬರೋಷ್ಟರೊಳಗೆ ಅವರು ಒಂದು ಕಾಲು ಅಡ್ಡ ಇಟ್ಟಿದ್ದಾರೆ, ಸ್ವಲ್ಪ ಹತ್ರ ಇದ್ದಾರೆ. ಭುಜ ತಾಕಿಸ್ಕೊಂಡು ಅವರು ಓಲಿ ಪಾಪು ರನ್ ತಗೊಂಡಿದ್ದಾರೆ. ಸೊ, ಅದನ್ನ ಅಬ್ಸರ್ವ್ ಮಾಡಿ ಮೋಸ್ಟ್ಲಿ ಆನ್ಫೀಲ್ಡ್ ಅಂಪೈರ್ಸ್ ಅಬ್ಸರ್ವ್ ಮಾಡಿರ್ಬೋದು, ಇಲ್ಲದ್ರೆ ಓಲಿ ಪಾಪು ಕೂಡ ಕಂಪ್ಲೇಂಟ್ ಮಾಡಿರ್ಬೋದು. ಸೊ, ಅದನ್ನು ಐಡೆಂಟಿಫೈ ಮಾಡಿದ ಐಸಿಸಿ ಏನದು ಬ್ರೀಚಿಂಗ್ ಲೆವೆಲ್ 1 ಆಫ್ ಕೋಡ್ ಆಫ್ ಕಂಡಕ್ಟ್ ಅಂತ, ಐಸಿಸಿ ಕೋಡ್ ಆಫ್ ಕಂಡಕ್ಟ್ದು ಒಂದು ಲೆವೆಲ್ 1 ಬ್ರೀಚ್ ಮಾಡಿದ್ದಾರೆ. ಅಂದರೆ ಅದನ್ನ ವೈಲೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೊಂದು ಡಿಮೆರಿಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ, ಜಸ್ಪ್ರೀತ್ ಬುಮ್ರಾ ಹೇಳ್ಬೇಕು ಅಂದರೆ ಒಬ್ಬರು ಜೆಂಟಲ್ಮನ್ ಅಂತ ಹೇಳ್ಬೋದು. ಅವ್ರ ಮಾತುಕತೆಯಲ್ಲೇ ಗೊತ್ತಾಗುತ್ತೆ, ಅವ್ರ ಇಂಟರ್ವ್ಯೂಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಡೀಸೆಂಟ್ ಅಂತ. ಬಟ್ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ. ಯಾಕಂದರೆ ಒಂದು ಯಾವುದೇ ಟೀಮ್ ತಂಡ ಸೋಲ್ತಾ ಇದ್ರು ಅವರು ಫ್ರಸ್ಟ್ರೇಟ್ ಆಗಿರ್ತಾರೆ. ಯಾವುದೇ ಒಬ್ಬ ಪ್ಲೇಯರ್ ಕೂಡ ಈ ಥರ ಬಿಹೇವ್ ಮಾಡೋಕ್ಕೆ ಚಾನ್ಸಸ್ ಇದೆ. ಬಟ್ ಆದರೂ ಇದೆಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ. ಮುಂದಿನ ಅಪ್ಡೇಟ್‌ನಲ್ಲಿ ದೀಪಕ್ ಚಹರ್ ಗೊತ್ತು ನಿಮಗೆ, ಒಡಿಐ ಬೌಲರು, ಟಿ20ಲೂ ಕೂಡ ಬೌಲರು. ಸೊ, ಅವಾಗ ಇಂಜುರಿ ಆಗ್ತಾ ಇರ್ತಾರೆ. CSK ಪರವಾಗಿ ಕೂಡ IPL ನಲ್ಲಿ ಆಡ್ತಾರೆ, ನಿಮಗೆ ಗೊತ್ತಿದೆ. ಆ್ಯಕ್ಚುಲಿ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಆ ಟೀಮಲ್ಲಿ. ಯಾಕಂದರೆ ಇಂಜುರಿ ಜಾಸ್ತಿ. ಈ ಮನುಷ್ಯ ಏನು ಈ ಮನುಷ್ಯನ ಕಾಲೇನು ಪ್ಲಾಸ್ಟಿಕ್ಕಿಂದ ಮಾಡಿದಾರೋ, ಮಾಮೂಲಿ ಮನುಷ್ಯನ ಕಾಲು ಏನೋ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಇಂಜುರಿ ಆಗಿಬಿಡ್ತಾರೆ. ಒಂದು ಸೀರೀಸ್‌ನಲ್ಲಿ 5 ಮ್ಯಾಚ್ ಸೀರೀಸ್ ಇದ್ರೆ, 3 ಮ್ಯಾಚ್ ಸೀರೀಸ್ ಇದ್ರೆ 1 ಆರ್ 2 ಗೇಮ್ ಅಷ್ಟೇ ಆಡೋದು ಇವರು. 3ನೇ ಗೇಮಲ್ಲಿ ಇಂಜುರಿ ಆಗ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಅವ್ರೇನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ನಾನು 2 ಟಿ20 ವರ್ಲ್ಡ್ ಕಪ್‌ನ ಮಿಸ್ ಮಾಡ್ಕೊಂಡಿದ್ದೀನಿ ಇಂಜುರಿಯಿಂದ. ಇಂಜುರಿ ಆಗಿ ಹೊರಗಡೆ ಹೋಗ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ನಾನು ಫಸ್ಟ್ ಚಾಯ್ಸ್ ಇರ್ತಾ ಇದೆ. ಯಾಕಂದ್ರೆ ಒಳ್ಳೆ ಸ್ವಿಂಗ್ ಬೌಲರ್, ಅದಂತೂ ಒಪ್ಕೋತೀನಿ. ಆಮೇಲೆ ಬ್ಯಾಟಿಂಗ್ ಕೂಡ ಓಕೆ, ಒಂದು ರೇಂಜ್‌ಗೆ ಆಡ್ತಾರೆ. ಒಂದು ರೇಂಜ್‌ಗೆ ಸ್ವಲ್ಪ ರನ್ ಹೊಡೆದು ಕೊಡ್ತಾರೆ. ಅಂದರೆ ದೊಡ್ಡ ಆಲ್ರೌಂಡರ್ ಅಂತ ಹೇಳಲ್ಲ ನಾನು, ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳ್ಬೋದು. ಒಂಥರ ಶಾರ್ದೂಲ್ ಠಾಕೂರ್ ಟೈಪು. ಸ್ವಲ್ಪ ರನ್ ಅಂತೂ ಹೊಡ್ಕೊಡ್ತಾರೆ. ಬಟ್ ಅದೇ ಆ ಥರ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಲೋ ಡೌನ್ ಆರ್ಡರು 7ರಿಂದ 9ನೇ ಪೊಸಿಷನ್ ತನಕ ಸ್ವಲ್ಪ ರನ್ ನೋಡ್ಕೊಡೋರು ಯಾರಾದ್ರು ಬೇಕೇ ಬೇಕಾಗಿರುತ್ತೆ. ಸೊ, ಅದನ್ನ ನಾನು ಇಂಡಿಯಾಗೋಸ್ಕರ ರನ್ಸ್‌ನ ಹೊಡಿಬೇಕು ಅನ್ನೋದು ನನಗೆ ಆಸೆ ಇದೆ. ಸೊ, ನಾನು ಆ ಪೊಸಿಷನಲ್ಲಿ ಆಡೋಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಅಷ್ಟು ಸುಲಭ ಅಲ್ಲ ಟೀಮಲ್ಲಿ ಚಾನ್ಸ್ ಸಿಗೋದು. ಆ್ಯಕ್ಚುಲಿ ಹಾರ್ದಿಕ್ ಪಾಂಡ್ಯ ಬಂದರೆ ಮತ್ತೆ ಬೇರೆ ಈಗ ಸಿರಾಜ್ ಇರ್ತಾರೆ, ಬುಮ್ರಾ ಇರ್ತಾರೆ, ಶಮಿ ಇರ್ತಾರೆ, ಮತ್ತೆ ಹರ್ಷದೀಪ್ ಸಿಂಗ್ ಕೂಡ ಒಂದು ಟಿ20 ವರ್ಲ್ಡ್ ಕಪ್‌ಗೆ ಪ್ರಿಫರೆನ್ಸ್ ಇದೆ ಅವರಿಗೆ. ಆದರೆ ಅಷ್ಟು ಆ ಜಾಗದಲ್ಲಿ ಇವ್ರಿಗೆ ಸಿಗೋದು ತುಂಬ ಕಷ್ಟ ಇದೆ. 15 ಮೆನ್ ಸ್ಕ್ವಾಡಲ್ಲಿ ಸಿಕ್ಕಿದ್ರು ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಟ್ ಇಂಜುರೀಸಿಂದನೇ ಇವ್ರ ಲೈಫ್ ಹಾಳಾಗಿದೆ ಅಂತಲೇ ಹೇಳ್ಬೋದು. ಇವ್ರ ಕೆರಿಯರ್ ಹಾಳು ಮಾಡ್ತಾ ಇರೋದೇ ಇವ್ರಿಗೆ ಇಂಜುರೀಸು. ಬಟ್ ಬೌಲಿಂಗ್ ಚೆನ್ನಾಗಿದೆ, ಅದು ಒಳ್ಳೆ ಸ್ವಿಂಗ್ ಅಂತೂ ಆಗುತ್ತೆ. ನೋಡಬೇಕು ಏನು ಸಿಗುತ್ತೆ ಅವ್ರಿಗೆ ಚಾನ್ಸು ಇಲ್ವೋ ಅಂತ ಈ ಸರಿ ಟಿ20 ವರ್ಲ್ಡ್ ಕಪ್‌ಗೆ. ಮುಂದಿನ ಅಪ್ಡೇಟ್‌ನಲ್ಲಿ ಯಾರು ಇಂಗ್ಲೆಂಡ್‌ನ ಮಾಜಿ ಒಬ್ಬರು ಬೌಲರ್ ಇದ್ರು, ಸಿಂಗೀಸ್ ಕಿಂಗು ಮಾಂಟಿ ಪನೆಸರ್. ಅವರು ಮೊದಲು ಇಂಗ್ಲೆಂಡ್ ಪರವಾಗಿ ಸ್ಪಿನ್ ಬೌಲಿಂಗ್ ಮಾಡ್ತಾ ಇದ್ರು. ಅಷ್ಟಕ್ಕಷ್ಟೇ ಒಂದು ಆವ್ರೇಜಲ್ಲಿ ಮಾಡ್ತಾ ಇದ್ರು. ಸೊ, ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈಗ. ಅವರು ಮೊದಲು ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ವಿರಾಟ್ ಕೊಹ್ಲಿನ ಕೆಣಕಿ, ವಿರಾಟ್ ಕೊಹ್ಲಿನ ಸ್ವಲ್ಪ ವರ್ಲ್ಡ್ ಕಪ್, ನೀನೇನು ವರ್ಲ್ಡ್ ಕಪ್ ಗೆದ್ದಿದ್ಯಾ, ಟಿ20 ವರ್ಲ್ಡ್ ಕಪ್ ಗೆದ್ದಿದ್ಯಾ, ನೀನು ಹತ್ರ ಯಾವುದು ICC ಟ್ರೋಫಿನೇ ಇಲ್ಲ ಅಂತ ಕೆಣಕ್ಬಿಡಿ, ಅವ್ನು ಈಗೋ ಗಲಾಟೆ ಆಗುತ್ತೆ, ಆವಾಗ ಮ್ಯಾಚ್ನ ನೀವು ಆರಾಮಾಗಿ ಗೆಲ್ಬೋದು ಅಂತ ಒಂದು ಸಜೆಷನ್ಸ್ ಕೊಟ್ಟಿದ್ರು ಅವರ ಪ್ಲೇಯರ್ಸ್ಗಳಿಗೆ. ಈಗ ಏನು ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಈ ಟೆಸ್ಟ್ ಸೀರೀಸು. ಸೊ, ಅದಾದಮೇಲೆ ವಿರಾಟ್ ಕೊಹ್ಲಿ ಅವರೇ ವಿಡ್ರಾ ಮಾಡ್ಕೊಬಿಟ್ಟಿದ್ರು ರೆಡ್ ಟೆಸ್ಟಿಂದ. ಸೊ, ಅದರಿಂದ ಆ ಮ್ಯಾಟ್ರು ಅದಷ್ಟು ಹೈಲೈಟ್ ಆಗಲಿಲ್ಲ. ಬಟ್ ಈಗ ಒಂದೇನು ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂದರೆ, ಓಲಿ ಪೋಪ್ ಮತ್ತು ಟಾಮ್ ಹಾರ್ಟ್ಲಿ ಏನು ಬೌಲಿಂಗ್ 7 ವಿಕೆಟ್ ತಗೊಂಡ್ರು, ಮತ್ತು ಓಲಿ ಪೋಪ್ 196 ರನ್ಸ್ ಹೊಡೆದು ಮ್ಯಾಚನ್ನು ಗೆದ್ಕೊಂಡ್ರು ಅವ್ರ ಕಡೆ. ಇವ್ರು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಪರ್ಫಾರ್ಮ್ ಮಾಡೋಕ್ಕೆ 5-0 ಹೊಡಿಬೋದು ಇಂಡಿಯಾಗೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇದೊಂದು ಹಗಲ್ಗನಸು ಅಂತ ಹೇಳಬೇಕು ಮಾಂಟಿ ಪನೆಸರ್ಗೆ. ಅಷ್ಟು ಸುಲಭ ಅಲ್ಲ ಇಂಡಿಯಾದಲ್ಲಿ ಎಲ್ಲ ಮ್ಯಾಚು ಗೆದ್ಬಿಡೋಕ್ಕೆ.
ಏನೋ ಸ್ವಲ್ಪ ನಮ್ಮವ್ರಿಗೆ ಏನು ವಾಪಸ್ ಎಚ್ಚೆತ್ತುಕೊಳ್ಳೋಕೆ ಎಚ್ಚರಿಕೆ ಗಂಟೆ ಇದು ಫಸ್ಟ್ ಟೆಸ್ಟ್ ಸೋತಿರೋದು. ಫಸ್ಟ್ ಒಂದು ಸಾರಿ ಎಚ್ಚೆತ್ಕೊಂಡ್ರೆ ಅಥವಾ ವಿರಾಟ್ ಕೊಹ್ಲಿ ನೀವೇನು ಯಾರನ್ನ ಕೆಣಕಿ ಅಂತ ಹೇಳಿದ್ರೆ ಅವ್ರು ವಾಪಸ್ ಬಂದರೆ ವಿರಾಟ್ ಕೊಹ್ಲಿ ಫೀಲ್ಡಲ್ಲಿ ಬೇರೆ ಥರನೇ ಬೆಂಕಿ ಇರುತ್ತೆ. ಅವಾಗ ಏನು ಅಷ್ಟು ಈಸಿಯಾಗಿ ಯಾವನೋ ಬಂದು ಇಂಡಿಯಾದಲ್ಲಿ ಗೆದ್ಕೊಂಡು ಹೋಗೋಕ್ಕಾಗಲ್ಲ ಟೆಸ್ಟ್ ಸೀರೀಸು. ಎಷ್ಟೋ ವರ್ಷದಿಂದ ಇಂಡಿಯಾದಲ್ಲಿ ಟೆಸ್ಟ್ ಸೀರೀಸ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ ಇಂಡಿಯಾದವರು. ಸೋತಿಲ್ಲ ನಾವು. ಏನೋ ಮಧ್ಯೆ ಒಂದೊಂದು ಟೆಸ್ಟ್ ಸೋತಿರ್ಬೋದು ಅಷ್ಟೇ. ಟೆಸ್ಟ್ ಸೀರೀಸ್ ಮಾತ್ರ ಸೋತಿಲ್ಲ. ಡ್ರಾನೂ ಆಗಿದೆ, ಗೆದ್ದು ಇದ್ದೀವಿ. ಬಟ್ ಟೆಸ್ಟ್ ಸೀರೀಸ್ ಸೋತಿಲ್ಲ ನಾವು. ಈ ಸರಿನೂ ಕೂಡ ಸೋಲಲ್ಲ. 1-0 ಹಿಂದೆ ಇರ್ಬೋದು ನಾವು. ಅದು ಆಸ್ಟ್ರೇಲಿಯಾದಲ್ಲೇ 1-0 ಹಿಂದೆ ಇದ್ದು ಹೋಗಿ 2-1 ಇಂದ ಗೆದ್ಕೊಂಡು ಬಂದಿದ್ದಾರೆ ಇಂಡಿಯನ್ ಟೀಮು. ಸೊ ಇಲ್ಲೂ ಕೂಡ ಅದೇ ಥರ 4-1 ಇಂದನೂ ಗೆಲ್ಬೋದು, 3-1 ಇಂದನೂ ಗೆಲ್ಬೋದು, ಒಂದು ಡ್ರಾ ಕೂಡ ಆಗ್ಬೋದು ಸೀರೀಸಲ್ಲಿ, ಹೇಳೋಕ್ಕಾಗಲ್ಲ. ತುಂಬ ಹೆವಿ ಫೈಟ್ ಇದ್ರೆ. ಸೊ ಇಂಡಿಯಾ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅನಿಸುತ್ತೆ. ಮಾಂಟಿ ಪನ್ನೇಸರ್ಗೆ ಸರಿಯಾಗಿ ಉತ್ತರ ಕೊಡಬೇಕು ಇಂಡಿಯನ್ ಟೀಮ್. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಸ್ನಲ್ಲಿ. ಈ ಟಾಪಿಕ್ಗಳ ಬಗ್ಗೆ ನಿಮ್ದು ಏನೇ ಕಮೆಂಟ್ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.